ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ಇವತ್ತು ಟೆಂಪೋದಲ್ಲಿ ಹಾಕೊಂಬಂದ್ವಲ್ಲ, ಸ್ವಲ್ಪ ಸೈಡು ಕಿತ್ತಾಕೊಂಬಿಟ್ಟೈತಿ ಟೆಂಪೋದಲ್ಲಿ ಎಡ್ಜಲ್ಲಿ. ಈ ಥರ ಸಣ್ಣ ಗಾಯ ಆಗೈತಿ ಅಂತ ಬಿಟ್ಬಿಟ್ರೆ ಅದು ನೊಣ ಕುಂತ್ಕೊಂಡು ಮೊಟ್ಟೆ ಹಾಕಿ ಹುಳ ಆಗ್ಬಿಡ್ತಾವ, ಅದು ದೊಡ್ಡದಾಗ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಅಂತ ಕೇರ್ಲೆಸ್ ಮಾಡಲ್ಲ ನಾವು. ಈ ಥರ ಟಿಂಚರಲ್ಲಿ ಒರೆಸ್ಕೊಂಡು ಟಿಂಚರಲ್ಲಿ ಕ್ಲೀನ್ ಮಾಡಿಕೊಂಡು, ಟಿಂಚರ್ ಏನಕ್ಕಪ್ಪ ಅಂತಂದರೆ ಕ್ಲೀನ್ ಮಾಡೋದು, ಧೂಳು ಪಳು ಅದು ಇದು ಇರ್ತೈತಲ್ಲ, ಸೊ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈ ಥರ ಆಯಿಂಟ್ಮೆಂಟ್ ಇಕ್ತೀನಿ. ಈ ಥರ ಬೆಳಗ್ಗೆ ಸಂಜೆ ಕ್ಲೀನ್ ಮಾಡ್ಕೊಂಡು ಹಾಕ್ತಾಯಿದ್ರೆ ನೀಟಾಗಿ ವಾಸಿ ಆಗ್ತಾ ಬರ್ತೈತಿ. ಇದು ಮನುಷ್ರಿಗಾದ್ರೆ ಬೇಗ ವಾಸಿ ಆಗ್ತೈತಿ, ಬಟ್ ದನಗಳಿಗೆ ಬೇಗ ವಾಸಿ ಆಗಲ್ಲ. ಯಾಕೆಂದರೆ ಔಷಧಿಗಳು ಆಯಿಲ್ಮೆಂಟ್ ಎಲ್ಲ ಇರಿಸ್ಕೊಳ್ಳಲ್ವಲ್ಲ, ಅದಕ್ಕೋಸ್ಕರ ನಿಗಾ ಮಾಡಿಕೊಂಡು ಬೆಳಗ್ಗೆ ಸಂಜೆ ಕ್ಲೀನ್ ಮಾಡ್ಕೊಂಡು ಮೈ ತೊಳೆದಾಗ, ಬೆಳಗ್ಗೆ ಮೈ ತೊಳೆದಾಗ ಹಚ್ಬೇಕು. ಬೆಳಗ್ಗೆ ಮೈ ತೊಳೆದಾಗ ಹಚ್ತೀವಿ ನಾವು, ಮತ್ತು ಸಂಜೆ ಹಚ್ತೀವಿ. ಈ ಆಯಿಲ್ಮೆಂಟು ಎಲ್ಲಿ ಸಿಕ್ತಪ್ಪ? ಮೆಡಿಕಲ್ ಸ್ಟೋರಲ್ಲೇ ಅಷ್ಟು ಸಿಗಲ್ಲ. ಈ ಡೈರಿ ಡಾಕ್ಟ್ರುಗಳ ಹತ್ರ ಸಿಕ್ಕುತ್ತಿದ್ದು, ಕೇಳಿ ವಿಚಾರಿಸಿ ಸಿಕ್ಕುತ್ತಿ ಥರ. ದಯವಿಟ್ಟು ಈ ಥರ ಚಿಕ್ಕ ಗಾಯ ಅಂತ ಕೇರ್ಲೆಸ್ ಮಾಡಬೇಡಿ. ಮತ್ತು ಇದು ಟಾಪಿಕ್ಯೂರ್ ಅಂತ, ಇದು ಗಾಯದ ಮೇಲೆ ಹೊಡೆಯೋದು, ಮತ್ತು ಇದು ಗಾಯ ವಾಸಿ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದು ಆಯಿಲ್ಮೆಂಟ್ ಹಾಕಿರ್ತೀವಲ್ಲ, ಆಯಿಲ್ಮೆಂಟನ್ನು ಹೊರಟೋದ್ರೆ ನೊಣ ಪಣ ಕುಂಡ್ರದಂಗೂ ಕೂಡ ಹೆಲ್ಪ್ ಮಾಡುತ್ತಿದ್ದು. ಈಗ ಆಯಿಲ್ಮೆಂಟ್ ಹಾಕಿದ್ದೀವಿ, ಈಗೇನು ಬೇಡ. ನೊಣ ಏನಾದರೂ ಕುಂದ್ಕೊಂಡ್ರೆ ಸ್ಪ್ರೇ ಹೊಡಿಬೇಕು. ಗಾಯಕ್ಕೆ ತುಂಬಾ ಒಳ್ಳೆಯ ಔಷಧಿ ಕೂಡ ಇದು.